ಗುಡ್ ಗ್ರೀಟಿಂಗ್ಸ್ ವ್ಯೂವರ್ಸ್. ನಮಸ್ಕಾರ ವೀಕ್ಷಕರೇ. ಸೊ ನಾನಿವತ್ತು ಸೆಲೆಕ್ಟ್ ಮಾಡಿರೋಂಥ ಟಾಪಿಕ್ಕು BComನ ಸೆಕೆಂಡ್ ಸೆಮಿಸ್ಟರ್ನ ಬ್ಯಾಂಕಿಂಗ್ ಆಪರೇಷನ್ಸ್ ಆ್ಯಂಡ್ ಇನೋವೇಷನ್ಸ್ ಎನ್ನುವಂಥ ಟಾಪಿಕ್ಕು. ಸೊ ವಿಚ್ ಈಸ್ ರಿಲೇಟೆಡ್ ಟು ಬ್ಯಾಂಗ್ಳೂರ್ ಸೆಂಟ್ರಲ್ ಯೂನಿವರ್ಸಿಟಿ. ಓಕೆ, ಸೊ ಇದರ ಸಿಲೆಬಸ್ ಪಾರ್ಟನ್ನು ನಾನು ಕನ್ಸಿಡರ್ ಮಾಡಿದ್ದೀನಿ. ಸಿಲೆಬಸ್ ಪಾರ್ಟನ್ನು ಅಂದರೆ ಸಿಲೆಬಸ್ ಅನಾಲಿಸಿಸ್ನ ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಸ್ಟೂಡೆಂಟ್ಸ್ ಓದಬೇಕು ಅಂತ ಅಂದಾಗ ಸೊ ಇಫ್ ದೇ ಹ್ಯಾವ್ ದ ಸಿಲೆಬಸ್ ಇನ್ ದೇರ್ ಮೈಂಡ್, ಏನು ಓದಬೇಕು ಏನು ಬಿಡಬೇಕು ಅನ್ನೋದು ಒಂದು ಐಡಿಯಾ ಇತ್ತು ಅಂತ ಅಂದರೆ ಸೊ ದೇ ಕ್ಯಾನ್ ಡೂ ಇಟ್ ವೆಲ್. ಸೊ ಆ ಕಾರಣದಿಂದ ನಾನು ಏನು ಮಾಡ್ತಾ ಇದ್ದೀನಿ, ಬ್ಯಾಂಕಿಂಗ್ ಆಪರೇಷನ್ಸ್ ಆ್ಯಂಡ್ ಇನೋವೇಷನ್ಸ್ ಅನ್ನುವಂಥ ಟಾಪಿಕ್ನ ಚೂಸ್ ಮಾಡಿದ್ದೀನಿ. ಆ್ಯಂಡ್ ಇಟ್ ಈಸ್ ಎ ಥಿಯರಿ ಸಬ್ಜೆಕ್ಟ್. ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಅಂತ ಬಂದಾಗ ಸೊ ದ ಅನಾಲಿಸಿಸ್ ವಿಲ್ ಬಿ ಡಿಫ್ರೆಂಟ್. ಅದರಲ್ಲಿ ಬರುವಂಥ ಅಡ್ಜಸ್ಟ್ಮೆಂಟ್ಸ್ನ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಬಟ್ ಇಲ್ಲಿ ನಾನು ಮಾಡ್ತಾ ಇರೋಂಥದ್ದು ಇಟ್ ಈಸ್ ಪ್ಯೂರ್ಲಿ ಅ theory subject. Okay, it is not a half theory or half practical, it is purely a theory subject. So coming to the point of the subject, that is banking operations and innovations. So we are speaking of banking, that means a banking activity. So banking operations ಅಂತಂದರೆ ಬ್ಯಾಂಕಿನ ಕಾರ್ಯಗಳು, ಆ್ಯಂಡ್ ಇನೋವೇಷನ್ಸ್ ಇಸ್ ನಥಿಂಗ್ ಬಟ್ ಹೊಸದಾಗಿ ಏನೇನು ಬರ್ತಾ ಹೋಗ್ತಾ ಇದೆ, ಅಂದರೆ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಏನೇನು ಬರ್ತಾ ಹೋಗ್ತಾ ಇದೆ. ಸೊ ಎರಡನ್ನೂ ಕೂಡ ಕನ್ಸಿಡರ್ ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಈಸ್ ಯೂನಿಟ್ 1, ದಟ್ ಈಸ್ ಬ್ಯಾಂಕರ್ ಆ್ಯಂಡ್ ಕಸ್ಟಮರ್ ರಿಲೇಷನ್ಶಿಪ್. ಸೊ ಬ್ಯಾಂಕರ್ ಆ್ಯಂಡ್ ಕಸ್ಟಮರ್ ರಿಲೇಷನ್ಶಿಪ್ಪಲ್ಲಿ we are discussing about the who is the bank, what is a bank, who is a banker, and who is a customer, and what are the relationship between a banker and customer. That is introduction, meaning of banker and customer, and general and special relationship. ಅಂದರೆ ಸಾಮಾನ್ಯವಾಗಿರುವಂತಹ ಸಂಬಂಧಗಳೇನು, ಅಥವಾ ಇನ್ ಕೇಸ್ ದೇರ್ ವಿಲ್ ಬಿ ಎ ಸಮಥಿಂಗ್ ಸ್ಪೆಷಲ್ ರಿಲೇಷನ್ಶಿಪ್ ವಿಲ್ ಬಿ ದೇರ್ ಬಿಟ್ವೀನ್ ದ ಬ್ಯಾಂಕರ್ ಆ್ಯಂಡ್ ಕಸ್ಟಮರ್. ಸೊ ಆ ರೀತಿಯಾದಂತಹ ರಿಲೇಷನ್ಶಿಪ್ಸ್ ಏನಿರುತ್ತೆ ಅದು, ಮತ್ತು ರೈಟ್ಸ್ ಆ್ಯಂಡ್ ಆಬ್ಲಿಗೇಷನ್ಸ್ ಆಫ್ ಬ್ಯಾಂಕರ್ ಆ್ಯಂಡ್ ಕಸ್ಟಮರ್. ದಟ್ ಈಸ್ ಬ್ಯಾಂಕರ್ಗಾಗಿರ್ಬೋದು ಅಥವಾ ಕಸ್ಟಮರ್ಗಾಗಿರ್ಬೋದು, ಇಬ್ಬರಿಗೂ ಇರುವಂತಹ ಹಕ್ಕುಗಳೇನು ಮತ್ತು ಇಬ್ಬರಿಗೂ ಇರುವಂತಹ ಕರ್ತವ್ಯಗಳೇನು. ಸೊ ಎರಡನ್ನೂ ಕೂಡ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ದಟ್ ಈಸ್ ವಿಚ್ ಈಸ್ ರಿಲೇಟೆಡ್ ಫಾರ್ ಫಸ್ಟ್ ಚಾಪ್ಟರ್, ದಟ್ ಈಸ್ ಫಸ್ಟ್ ಯೂನಿಟಲ್ಲಿ ಬರುವಂಥ ಒಂದು ಪಾರ್ಟ್. ದ ನೆಕ್ಸ್ಟ್ ಪಾರ್ಟ್ ಈಸ್ ಕಸ್ಟಮರ್ಸ್ ಆ್ಯಂಡ್ ಅಕೌಂಟ್ ಹೋಲ್ಡರ್ಸ್. ಅಂದರೆ ಕಸ್ಟಮರ್ಸ್ ಅಂದರೆ ಯಾರು, ಅಕೌಂಟ್ ಹೋಲ್ಡರ್ಸ್ ಅಂದರೆ ಯಾರು. ಓಕೆ, ಸೊ ಅದನ್ನು ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ದಟ್ ಈಸ್ ಪ್ರೊಸೀಜರ್ ಆ್ಯಂಡ್ ಪ್ರಾಕ್ಟೀಸ್ ಇನ್ ಆಪರೇಟಿಂಗ್ ಆ್ಯಂಡ್ ಓಪನಿಂಗ್ ಆ್ಯಂಡ್ ಆಪರೇಟಿಂಗ್ ಅಕೌಂಟ್ಸ್ ಆಫ್ ಡಿಫ್ರೆಂಟ್ ಕಸ್ಟಮರ್ಸ್. ಅಂದರೆ ಪ್ರೊಸೀಜರ್ ಇನ್ ದ ಸೆನ್ಸ್ ಇಟ್ ಈಸ್ ನಥಿಂಗ್ ಬಟ್ ಓಪನಿಂಗ್ ಅ ಬ್ಯಾಂಕ್ ಅಕೌಂಟ್. ಓಕೆ, ಸೊ ಆಲ್ಮೋಸ್ಟ್ ಎಲ್ಲ ರೀತಿಯಾದಂಥ ಮೋಸ್ಟ್ ಆಫ್ ದ ಕ್ವಶನ್ ಪೇಪರ್ಸಲ್ಲಿ ಈ ಕ್ವಶನ್ನು ರಿಪೀಟೆಡ್ ಆಗಿ ಕೇಳಿದ್ದಾರೆ. ದಟ್ ಈಸ್ ಪ್ರೊಸೀಜರ್ ಆಫ್ ಓಪನಿಂಗ್ ಎ ಬ್ಯಾಂಕ್ ಅಕೌಂಟ್. ಸೊ ಆ ಒಂದು ಕಾನ್ಸೆಪ್ಟು, ಮತ್ತು ಪ್ರಾಕ್ಟೀಸ್ ಇನ್ ಆಪರೇಟಿಂಗ್ ದ ಅಕೌಂಟ್ಸ್ ಆಫ್ ಡಿಫ್ರೆಂಟ್ ಕಸ್ಟಮರ್ಸ್, ಅಂದರೆ ಆ ಅಕೌಂಟನ್ನು ಯಾವ ಥರ ಆಪರೇಟ್ ಮಾಡಬೇಕು ಅದು ಕೂಡ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕಸ್ಟಮರ್ಸ್ ಅಂದರೆ ಯಾರ್ಯಾರಿಲ್ಲಿ, ದಟ್ ಈಸ್ ಮೈನರು, ಜಾಯಿಂಟ್ ಅಕೌಂಟ್ ಹೋಲ್ಡರ್ಸ್, ಪಾರ್ಟ್ನರ್ಶಿಪ್ ಫರ್ಮ್ಸ್, ಜಾಯಿಂಟ್ ಸ್ಟಾಕ್ ಕಂಪನಿ ದಟ್ ಈಸ್ JSC, ಕ್ಲಬ್ಸ್, non-resident account that is NRI and NREs. Okay, so these are the different types of accounts and ಕಸ್ಟಮರ್ಸ್. ಸೊ ಎರಡೂ ಕೂಡ ಇದರಲ್ಲಿ ಬರುತ್ತೆ. ದಟ್ ಈಸ್ ಮೈನರ್ ಅಂದರೆ ನಿಮಗೆ ಗೊತ್ತು, ದಟ್ ಈಸ್ ಹೂ ಈಸ್ ಅಂಡರ್ ದ ಏಜ್ ಆಫ್ 18, ಆ್ಯಂಡ್ ಜಾಯಿಂಟ್ ಅಕೌಂಟ್ ಹೋಲ್ಡರ್ ಅಂತಂದರೆ ಇಬ್ಬರು ಅಥವಾ ಮೂವರು ಆನ್ ಬೇಸಿಸ್ ಆಫ್ ನೀಡ್ಸ್. ಸೊ ವಿ ಆರ್ ಓಪನಿಂಗ್ ಅಕೌಂಟ್. ಆ್ಯಂಡ್ ಪಾರ್ಟ್ನರ್ಶಿಪ್ ಫರ್ಮ್ ಆಗಿರ್ಬೋದು, ಜಾಯಿಂಟ್ ಸ್ಟಾಕ್ ಕಂಪನಿ ಆಗಿರ್ಬೋದು, ಕ್ಲಬ್ಸ್ ಆಗಿರ್ಬೋದು, ನಾನ್ ರೆಸಿಡೆಂಟ್ ಅಕೌಂಟ್. ಸೊ ನಾನ್ ರೆಸಿಡೆಂಟ್ ಅಕೌಂಟ್ ಅಂದರೆ ಹೂ ಈಸ್ ಎ ನಾಟ್ ಆ್ಯನ್ ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ಇವರೆಲ್ಲರದು ಅಕೌಂಟ್ಸ್ನ ಯಾವ ಥರ ಓಪನ್ ಮಾಡ್ತೀವಿ ಅಂತ ಆಗಿರ್ಬೋದು, ಅಥವಾ ಇವ್ರ ಅಕೌಂಟ್ನಲ್ಲಿ ಯಾವ ಥರ ಮೇಂಟೈನ್ ಮಾಡ್ತೀವಿ ಅನ್ನೋದನ್ನು ವಿ ಡಿಸ್ಕಸ್ ಇನ್ ದ ಕಸ್ಟಮರ್ಸ್ ಆ್ಯಂಡ್ ಅಕೌಂಟ್ ಹೋಲ್ಡರ್ಸ್. ನೆಕ್ಸ್ಟ್ ಕಮಿಂಗ್ ಟು ದ ಪಾರ್ಟ್ ಆಫ್ ಯೂನಿಟ್ 2, ದಟ್ ಈಸ್ ಕಲೆಕ್ಟಿಂಗ್ ಬ್ಯಾಂಕರ್. ಸೊ ಕಲೆಕ್ಟಿಂಗ್ ಬ್ಯಾಂಕರ್ ಬಗ್ಗೆ ನಾವು ಸೆಕೆಂಡ್ ಯೂನಿಟಲ್ಲಿ ಓದ್ತಾ ಹೋಗ್ತೀವಿ. ದಟ್ ಈಸ್ ಮೀನಿಂಗ್, ಅಂದರೆ ಕಲೆಕ್ಟಿಂಗ್ ಬ್ಯಾಂಕರ್ ಅಂದರೆ ಏನು, ಅವನ ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಂದರೆ ಏನು, ಕಲೆಕ್ಟಿಂಗ್ ಬ್ಯಾಂಕರ್ನ ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನು. ದಟ್ ಈಸ್ duties and responsibilities of collecting banker. Okay, and holder for value, holder in due course, and statutory protection to a customer. collecting banker ಅಂದರೆ ಕಲೆಕ್ಟಿಂಗ್ ಬ್ಯಾಂಕರ್ಗೆ ಸಿಗಬಹುದಾದಂತಹ ಪ್ರೊಟೆಕ್ಷನ್ಸ್. ಓಕೆ, ಸೊ ಅದನ್ನೆಲ್ಲ ನಾವೇನು ಮಾಡ್ತೀವಿ ಯೂನಿಟ್ 2 ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟು ಕಮಿಂಗ್ ಟು ದ ಪಾರ್ಟ್ ಆಫ್ ಯೂನಿಟ್ 3, ಪೇಯಿಂಗ್ ಬ್ಯಾಂಕರ್. ಅಂದರೆ ಪೇಯಿಂಗ್ ಬ್ಯಾಂಕರ್ ಆಗಿರೋದ್ರೆ, ಪೇಯಿಂಗ್ ಬ್ಯಾಂಕರ್ ಅಂದರೆ ಏನು,
ಓಕೆ, ಸೊ ಪೇಯಿಂಗ್ ಬ್ಯಾಂಕರ್ ಅಂದರೆ ಯಾರು, ಅವನ ಕೆಲಸಗಳೇನು, ದಟ್ ಈಸ್ ಮೀನಿಂಗಲ್ಲೇ ಅದೆಲ್ಲ ಬರುತ್ತೆ. ಆ್ಯಂಡ್ ಅದಾದಮೇಲೆ ಪ್ರಿಕಾಷನ್ಸ್ ಏನು. ಪೇಯಿಂಗ್ ಬ್ಯಾಂಕರ್ ಅಂತ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ನೀವು ಯಾವುದೋ ಒಂದು ಚೆಕ್ ಕೊಟ್ಟಿರ್ತೀರ, ಅದನ್ನು ಯಾರು ಹೋಲ್ಡ್ ಮಾಡಿರ್ತಾರೆ, ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಚೆಕ್ಸ್ ಎಲ್ಲ ಬರುತ್ತೆ. ಸೊ ಅಲ್ಲಿ ಬರುತ್ತೆ ನಿಮಗೆ ಇದು. ಸೊ ಯಾರು ಹೋಲ್ಡ್ ಮಾಡಿರ್ತಾರೆ ಅವನಿಗೆ ದುಡ್ಡು ಕೊಡೋನಾಗಿರ್ತಾನೆ ಪೇಯಿಂಗ್ ಬ್ಯಾಂಕರ್. ಸೊ ಆ ಪೇಯಿಂಗ್ ಬ್ಯಾಂಕರ್ ಕೊಡಬೇಕು ಅಂತ ಅಂದಾಗ ಅವನು ಪೇವೇನೋ ಮಾಡ್ಬೋದು, ಬಟ್ ಆದರೆ ಪೇ ಮಾಡಿರೋದು ಅವ್ನು ಕರೆಕ್ಟ್ ಪರ್ಸನ್ಗೆ ಮಾಡಿದ್ದಾನೆ ಅಂತ ಅಂದ್ಬಿಟ್ಟು ಪ್ರಿಕಾಷನ್ಸ್, ಅಂದರೆ ಇನ್ ದ ಸೆನ್ಸ್ ಯಾವುದೇ ರೀತಿಯಾದಂಥ ಲೀಗಲ್ ಚಾರ್ಜಸ್ ಅವನ ಮೇಲೆ ಬರದೇ ಇರೋ ಥರ ಯಾವ ಥರ ಪ್ರಿಕಾಷನ್ಸ್ನ ತೊಗೊಳ್ಳೋದು ಅದು. ಮತ್ತು ಸ್ಟ್ಯಾಚ್ಯುಟರಿ ಪ್ರೊಟೆಕ್ಷನ್ಸ್ ಅಂದರೆ ಸ್ಟ್ಯಾಚ್ಯುಟರಿ ಪ್ರೊಟೆಕ್ಷನ್ಸ್ ಟು ದ ಪೇಯಿಂಗ್ ಬ್ಯಾಂಕರ್ಗೆ ಸ್ಟ್ಯಾಚ್ಯುಟರಿ ಪ್ರೊಟೆಕ್ಷನ್ಸ್ ಯಾವ ಥರ ಸಿಗುತ್ತೆ. ಮತ್ತು ಚೆಕ್ಸ್, ಸೊ ಇಲ್ಲಿ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಚೆಕ್ಸ್ ಬರುತ್ತೆ. ದಟ್ ಈಸ್ ಚೆಕ್ಸ್ಗೆ ಮೀನಿಂಗು ಫಸ್ಟ್ ಓದ್ತೀರಾ, ಅದಾದಮೇಲೆ ಕ್ರಾಸಿಂಗ್ ಆಫ್ ಚೆಕ್ಸ್. ಸೊ ಅಂದರೆ ಕ್ರಾಸಿಂಗ್ ಈಸ್ ನಥಿಂಗ್ ಬಟ್ ಡ್ರಾಯಿಂಗ್ ಎ 2 ಲೈನ್ಸ್ ಆನ್ ದ ಎನಿ ಪಾರ್ಟ್ ಆಫ್ ದ ಚೆಕ್, ದಟ್ ಈಸ್ ಕ್ರಾಸಿಂಗ್ ಆಫ್ ಚೆಕ್. ಅಂದರೆ ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಬರುತ್ತೆ. ನೆಕ್ಸ್ಟು ಟೈಪ್ಸ್ ಆಫ್ ಕ್ರಾಸಿಂಗ್, ದಟ್ ಈಸ್ ದ ಸೇಮ್ ಥಿಂಗ್. ನೆಕ್ಸ್ಟ್ ಎಂಡೋರ್ಸ್ಮೆಂಟ್, ಅಂದರೆ ಎಂಡೋರ್ಸ್ಮೆಂಟ್ ಇನ್ ದ ಸೆನ್ಸ್ ಒಬ್ಬರಿಂದ ಒಬ್ಬರಿಗೆ ಎಂಡೋರ್ಸ್ ಮಾಡೋದು, ಅದು ಅದರ ಮೀನಿಂಗ್, ಅಂದರೆ ಅದರ ಅರ್ಥ. ಮತ್ತು ಎಸೆನ್ಷಿಯಲ್ಸ್ ಆ್ಯಂಡ್ ಕೈಂಡ್ಸ್ ಆಫ್ ಎಂಡೋರ್ಸ್ಮೆಂಟ್, ಅಂದರೆ ಎಸೆನ್ಷಿಯಲ್ಸ್ ಮಾಡಬೇಕಾ, ಎಂಡೋರ್ಸ್ಮೆಂಟ್ ಅನ್ನೋದು ಮಾಡಬೇಕಾ ಅಥವಾ ಮಾಡಬೇಕಾಗಿದ್ರೆ ಯಾವ್ಯಾವ ರೀತಿಯಲ್ಲಿ ಮಾಡಬೇಕು. ಆ್ಯಂಡ್ ಡಿಸಾನರ್ ಆಫ್ ಎ ಚೆಕ್, ಡಿಸಾನರ್ ಈಸ್ ನಥಿಂಗ್ ಬಟ್ ಸೊ ದಟ್ ಈಸ್ ಯಾರು ಚೆಕ್ ಯಾರ ಹೆಸರ ಮೇಲೆ ಬರೆದಿರುತ್ತೋ ಅವರ ಚೆಕ್ಕನ್ನು ಕನ್ಸಿಡರ್ ಮಾಡ್ದಿರ, ದುಡ್ಡನ್ನ ಪೇ ಮಾಡ್ದಿರ ಡಿಸಾನರ್ ಮಾಡ್ತಾರೆ. ಓಕೆ, ಸೊ ದಟ್ ಈಸ್ ಡಿಸಾನರ್ ಆಫ್ ಎ ಚೆಕ್. ಆ್ಯಂಡ್ ಗ್ರೌಂಡ್ಸ್ ಆಫ್ ಫಾರ್ ಡಿಸಾನರ್, ಅಂದರೆ ಯಾವ ಬೇಸಿಸ್ ಮೇಲೆ ಅದನ್ನು ಡಿಸಾನರ್ ಮಾಡುವಂಥ ಕಂಡೀಷನ್ಸ್ ಇದೆ, ದಟ್ ಈಸ್ ವಾಟ್ ಡಿಸಾನರ್ ಆಫ್ ಅ ಚೆಕ್. ನೆಕ್ಸ್ಟ್ ಕಮಿಂಗ್ ಟು ದ ಯೂನಿಟ್ 4, ದಟ್ ಈಸ್ ಲೆಂಡಿಂಗ್ ಆಪರೇಷನ್ಸ್. ಸೊ ಲೆಂಡಿಂಗ್ ಅಂತ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಗಿವಿಂಗ್ ಲೋನ್ಸ್ ಟು ಅ people, that is it might be a customer of a bank or he might not be a customer of bank. ಸೊ ಅವ್ರಿಗೆ ಯಾವ ಥರ ನಾವು ಲೆಂಡಿಂಗ್ ಆಪರೇಷನ್, ದಟ್ ಈಸ್ ಸಾಲ ಕೊಡುವಂತಹ ರೀತಿ ನೀತಿ ನಿಯಮಗಳನ್ನು ಯಾವ ಥರ ರೂಪಿಸ್ಕೊಂಡಿದ್ದೀವಿ ಅನ್ನೋದನ್ನು ಸ್ಟಡಿ ಮಾಡ್ತಾ ಹೋಗ್ತೀವಿ. ದಟ್ ಈಸ್ ಪ್ರಿನ್ಸಿಪಲ್ಸ್ ಆಫ್ ಬ್ಯಾಂಕ್ ಲೆಂಡಿಂಗ್, ದಟ್ ಈಸ್ ವಾಟ್ ವಿಚ್ ಐ ಹ್ಯಾವ್ ಜಸ್ಟ್ ನೌ ಸೆಡ್, ದಟ್ ಯಾವ ಬೇಸಿಸ್ ಮೇಲೆ ಕೊಡ್ತಾ ಹೋಗ್ತೀವಿ. ಆ್ಯಂಡ್ ಕೈಂಡ್ಸ್ ಆಫ್ ಲೆಂಡಿಂಗ್, ಯಾವ್ಯಾವ ರೀತಿಯಲ್ಲಿ ಲೆಂಡ್ ಮಾಡ್ತಾ ಹೋಗ್ತೀವಿ. ಲೋನ್ಸ್ ಮುಖಾಂತರ ಕೊಡ್ತೀವ, ಕ್ಯಾಶ್ ಕ್ರೆಡಿಟ್ ಮುಖಾಂತರ ಕೊಡ್ತೀವ, ಅಥವಾ ಓವರ್ ಡ್ರಾಫ್ಟ್ ಫೆಸಿಲಿಟಿ ಕೊಡ್ತೀವ, ಬಿಲ್ಸ್ ಡಿಸ್ಕೌಂಟಿಂಗ್ ಫೆಸಿಲಿಟಿ ಕೊಡ್ತೀವ, ಅಥವಾ ಲೆಟರ್ ಆಫ್ ಕ್ರೆಡಿಟ್ನ ಇಶ್ಯೂ ಮಾಡ್ತೀವ. ಓಕೆ, ಸೊ ದೀಸ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಲೆಂಡಿಂಗ್. ನೆಕ್ಸ್ಟ್ ಟೈಪ್ಸ್ ಆಫ್ ಸೆಕ್ಯೂರಿಟೀಸ್ ಆ್ಯಂಡ್ ಮೆಥಡ್ಸ್ ಆಫ್ ಕ್ರಿಯೇಷನ್ ಆಫ್ ಚಾರ್ಜಸ್. ಓಕೆ, ನೆಕ್ಸ್ಟ್ ಸೆಕ್ಯೂರ್ಡ್ ಆ್ಯಂಡ್ ಅನ್ಸೆಕ್ಯೂರ್ಡ್ ಅಡ್ವಾನ್ಸಸ್. ಸೆಕ್ಯೂರ್ಡ್ ಆ್ಯಂಡ್ ಅನ್ಸೆಕ್ಯೂರ್ಡ್ ಅಡ್ವಾನ್ಸಸ್ ಯಾವ್ಯಾವ ಥರ ಇರುತ್ತೆ ಅದು, ಮತ್ತು ಪ್ರೊಸೀಜರ್, ಹೌಸಿಂಗ್, ಎಜುಕೇಷನ್, ವೆಹಿಕಲ್ ಲೋನ್ಸ್. ಸೊ ಈ ಮೂರೂ ಕೂಡ ನೀವು ಆಫನ್ಲಿ ವಿ ವಿಲ್ ಬಿ ವಾಚಿಂಗ್ ಆಲ್ ದೀಸ್ ಥಿಂಗ್ಸ್. ದಟ್ ಈಸ್ ಹೌಸಿಂಗ್ ಲೋನ್ಸ್ ಆಗಿರ್ಬೋದು ಅಥವಾ ಎಜುಕೇಷನ್ ಲೋನ್ಸ್ ಆಗಿರ್ಬೋದು. ಎಜುಕೇಷನ್ ಲೋನ್ಸ್ಗೆ ನೀವು ಬಂದ್ರಿ ಅಂತಂದರೆ ದೇರ್ ಆರ್ ಸೋ ಮೆನಿ ಇನ್ಸ್ಟಿಟ್ಯೂಷನ್ಸ್ ವಿಚ್ ಆರ್ ಪ್ರೊವೈಡಿಂಗ್ ಅಟ್ 0 rate of interest education loans, and some of them are charging interest also. Next thing is vehicle loan, that is obviously we are all getting the facility. ನೆಕ್ಸ್ಟ್ ನಾನ್ ಪರ್ಫಾರ್ಮಿಂಗ್ ಅಸೆಟ್, ದಟ್ ಈಸ್ NPA ಅನ್ನೋದು ಇದು ತುಂಬಾ ಒಂಥರ ವ್ಯಾಸ್ಟ್ ಆಸ್ಪೆಕ್ಟ್ ಇದ್ದಂಗೆ. ಸೊ ನೀವು ಬ್ಯಾಂಕಿಂಗ್ ರೆಗ್ಯುಲೇಷನ್ಸ್ನ ಕರೆಕ್ಟಾಗಿ ಮಾಡಿಲ್ಲ ಅಂತಂದರೆ ದ ಅಮೌಂಟ್ ಆಫ್ NPA ವಿಲ್ ಬಿ ಗ್ರೋಯಿಂಗ್. ಸೊ ಅದರ ಮೀನಿಂಗ್ ಏನು, ಸರ್ಕಮ್ಸ್ಟೆನ್ಸಸ್ ಏನು, ಇಂಪ್ಯಾಕ್ಟ್ ಆನ್ ವಾಟ್ ಐ ಮೀನ್, ದಟ್ ಈಸ್ ಬ್ಯಾಂಕಿಂಗ್. ಓಕೆ, ಸೊ ಎರಡು ಆನ್ ಅ ಬ್ಯಾಂಕ್ ಆಲ್ಸೋ ಆ್ಯಂಡ್ ಆನ್ ದ ಎಕಾನಮಿ ಆಲ್ಸೋ. ಸೊ ಎರಡನ್ನೂ ಕೂಡ ನಾವು ಯೋಚನೆ ಮಾಡ್ತಾ ಹೋಗ್ತೀವಿ, ಬಿಕಾಸ್ ದ ಲೈವ್ ಎಕ್ಸಾಂಪಲ್ಸ್ ಆರ್ ಸೋ ಮೆನಿ ಇನ್ ಕೇಸ್ ಆಫ್ NPA, ಅಂದರೆ ಲೋನ್ನ ತೊಗೊಂಡು ತೀರಿಸ್ದಿರ ವಾಪಸ್ ಹೋಗಿರೋರು. ನೆಕ್ಸ್ಟ್ ಥಿಂಗ್ ಗೌರ್ಮೆಂಟ್ ರೆಗ್ಯುಲೇಷನ್ಸ್ ಆನ್ ಪ್ರಿಯಾರಿಟಿ ಲೆಂಡಿಂಗ್ ಫಾರ್ ಕಮರ್ಷಿಯಲ್ ಬ್ಯಾಂಕ್ಸ್. ಓಕೆ, ಸೊ ಕಮರ್ಷಿಯಲ್ಸ್ ಬ್ಯಾಂಕ್ಸ್ ಮೇಲೆ ಪ್ರಿಯಾರಿಟಿ ಲೆಂಡಿಂಗ್, ಅಂದರೆ ಯಾವುದರ ಮೇಲೆ ಪ್ರಿಯಾರಿಟಿ ಕೊಟ್ಟು ನಾವು ಸಾಲಗಳನ್ನು ಕೊಡ್ತಾ ಹೋಗ್ತೀವಿ, ಯಾವುದಕ್ಕೆ ಕೊಡಬೇಕು, ಯಾವುದಕ್ಕೆ ಕೊಡಬಾರದು, ಯಾವುದಕ್ಕೆ ಲೀಸ್ಟ್ ಪ್ರಿಫರೆನ್ಸ್ ಕೊಡಬೇಕು. ದಟ್ ಈಸ್ ವಾಟ್ ವಿ ಕಾಲ್ ದಟ್ ಆಸ್. ಸೊ ದಿಸ್ ಈಸ್ ವಾಟ್ ಯು ವಿಲ್ ಸ್ಟಡಿ ಇನ್ 4th chapter, ದಟ್ ಈಸ್ ಲೆಂಡಿಂಗ್ ಆಪರೇಷನ್. ಲೆಂಡಿಂಗ್ ಅಂದರೆ ಇನ್ನೇನಿಲ್ಲ, ಇಟ್ ಈಸ್ ನಥಿಂಗ್ ಬಟ್ ಯು ಆರ್ ಪ್ರೊವೈಡಿಂಗ್ ಲೋನ್ ಫೆಸಿಲಿಟಿ ಟು ದ ಪೀಪಲ್. ಓಕೆ, ನೆಕ್ಸ್ಟ್ ಆ್ಯಂಡ್ ದ ಲಾಸ್ಟ್ ಚಾಪ್ಟರ್ ಈಸ್ ಬ್ಯಾಂಕಿಂಗ್ ಇನೋವೇಷನ್. ಸೊ ಇದನ್ನು ನೀವು ಏನು ಓದ್ದಿರಾದರೂ ಕೂಡ ಈ ಚಾಪ್ಟರು ನಿಮಗೆ ಅರ್ಥ ಆಗುತ್ತೆ. ಯಾಕಂತಂದರೆ almost all the things we are daily using the things what we are referring for ಬ್ಯಾಂಕಿಂಗ್ ಇನೋವೇಷನ್ಸ್, ದಟ್ ಈಸ್ ನ್ಯೂ ಟೆಕ್ನಾಲಜಿ ಇನ್ ಬ್ಯಾಂಕಿಂಗ್. ನಿಮಗೆ ಗೊತ್ತೇ ಇರುತ್ತೆ ನ್ಯೂ ಟೆಕ್ನಾಲಜೀಸ್ ಏನೇನು ಬರ್ತಾ ಇದೆ, ಡೈಲಿ ಏನೇನು ಅಪ್ಡೇಟ್ ಆಗ್ತಾ ಇದೆ ಅಂದರೆ. ನೆಕ್ಸ್ಟ್ ಥಿಂಗ್ ಈಸ್ ಕೋರ್ ಬ್ಯಾಂಕಿಂಗ್. ಅಂದರೆ ಕೋರ್ ಅಂತ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಒಂದೇ ಕಡೆ ಕಲೆಕ್ಟಿವ್ ಥರ. ಸೊ ಅದನ್ನು ನೀವು ಅಲ್ಲಿ ಓದ್ತಾ ಹೋಗ್ತೀರ. ನೆಕ್ಸ್ಟ್ ಈಸ್ ಯೂನಿವರ್ಸಲ್ ಬ್ಯಾಂಕಿಂಗ್, ಆಫ್ ಶೋರ್ ಬ್ಯಾಂಕಿಂಗ್,
ಸೊ ಇವು 4 ಕಾನ್ಸೆಪ್ಟು ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು, ಅಥವಾ ಈ ಅರ್ಥ ಮಾಡಿಕೊಂಡ್ರೆ ಇದು ಕೂಡ ಈಸಿನೇ. ನೆಕ್ಸ್ಟು ಇ ಸರ್ವೀಸಸ್, ಡೆಬಿಟ್ ಕಾರ್ಡ್ಸ್ ಆ್ಯಂಡ್ ಕ್ರೆಡಿಟ್ ಕಾರ್ಡ್ಸ್. ಸೊ ಇ ಸರ್ವೀಸಸ್ ಅಂದರೆ ಎಲೆಕ್ಟ್ರಾನಿಕ್ ಸರ್ವೀಸಸ್, ಅದರಲ್ಲಿ ಯಾವ್ದು ಅಂತ ಅಂದರೆ ದಟ್ ಆರ್ ನಥಿಂಗ್ ಬಟ್ ಡೆಬಿಟ್ ಕಾರ್ಡ್ ಅಂದರೆ ATM ಕಾರ್ಡ್. ಕ್ರೆಡಿಟ್ ಕಾರ್ಡ್ ಅಂತ ಅಂದರೆ ನೀವು ಮೊದಲೇ ಸಾಲ ತೊಗೊಂಡು ಆಮೇಲೆ ಕಟ್ತೀರಾ ಕ್ರೆಡಿಟ್ ಕಾರ್ಡಲ್ಲಿ. ನೆಕ್ಸ್ಟ್ ಇಂಟರ್ನೆಟ್ ಬ್ಯಾಂಕಿಂಗ್ ಆಲ್ಸೋ ಇಟ್ ಈಸ್ ದ ಸೇಮ್ ಕೈಂಡ್ ಆಫ್ ಆಸ್ಪೆಕ್ಟ್. ಅಂದರೆ ನಾಟ್ ಲೈಕ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್, ದಟ್ ಈಸ್ ಇಂಟರ್ನೆಟ್ ಬ್ಯಾಂಕಿಂಗ್ ಇಸ್ ಸ್ಪೆಷಲಿ ಫಾರ್ you have to take the facility by the bank and you can have the transactions over the officially approved banking site. Okay, next one, ATM. It is not anytime money, it is actually a automated teller machine, that is you can withdraw the money from wherever you want. Next, electronic fund transfer. So electronic fund transfer, which is almost related to your phone pay and Google Pay, but it is completely an official way of transferring the goods. Okay, that ಅದರಲ್ಲಿ ನೀವು three types of ಟ್ರಾನ್ಸ್ಫರ್ಸ್ ಬರುತ್ತೆ, ದಟ್ ಈಸ್ NEFT, ನೆಫ್ಟ್, RTGS ಆ್ಯಂಡ್ IMPS. ಓಕೆ, ನೆಕ್ಸ್ಟ್ ಡಿಮ್ಯಾಟ್ ಅಕೌಂಟ್. ಸೊ ಡಿಮ್ಯಾಟ್ ಈಸ್ ನಥಿಂಗ್ ಬಟ್ ವಿಚ್ ಈಸ್ ಅಕೌಂಟ್ ವಿಚ್ ಈಸ್ ಓಪನ್. ಇದು ನಿಮಗೆ ಇದರಲ್ಲೂ ಬರುತ್ತೆ, ಟೈಪ್ಸ್ ಆಫ್ ಅಕೌಂಟ್ಸಲ್ಲೂ ಕೂಡ ಬರ್ತಾ ಹೋಗುತ್ತೆ. ಸೊ ಟೈಪ್ಸ್ ಆಫ್ ಅಕೌಂಟ್ಸಲ್ಲಿ ನಿಮ್ಗೆ ಬಂದು ಅದರಲ್ಲಿ ಬರುವಂಥ ಅದಾದಮೇಲೆ ದ ಸೇಮ್ ಥಿಂಗ್ ಕಂಟಿನ್ಯೂಸ್ ಹಿಯರ್ ಆಲ್ಸೋ ಬ್ಯಾಂಕಿಂಗ್ ಇನೋವೇಷನ್ಸಲ್ಲಿ. ನೆಕ್ಸ್ಟ್ ವ್ಯಾಲೆಟ್ಸ್ ಆಗಿರ್ಬೋದು. ವ್ಯಾಲೆಟ್ಸ್ ಅಂತಂದರೆ ಇವು ಫಾರ್ ಎಕ್ಸಾಂಪಲ್ ಅಮೆಝಾನ್ ವ್ಯಾಲೆಟ್ಸ್. ಸೊ ಅಮೆಝಾನ್ ಅನ್ನೋದು ಇವಾಗ ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ತಿರೋಂಥ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಸೊ ಅದರ ಮೀನಿಂಗ್ ಏನು, ಅದರ ಟೈಪ್ಸ್ ಏನು, ಅದರ ಪ್ರೊಸೀಜರ್ಸ್ ಆಫ್ ಮೇಕಿಂಗ್ ಪೇಮೆಂಟ್, ದಟ್ ಈಸ್ ಭೀಮ್ UPI, Paytm, Google Pay, which is also called as TezApp, PhonePe. So nowadays we are also having MiPay, and there are a lot more many concepts that is coming into a picture. So these are the concepts which you discuss in the banking innovations and banking innovation chapter. So this is the overall concept of ದ ಬ್ಯಾಂಕಿಂಗ್ ಆಪರೇಷನ್ಸ್ ಆ್ಯಂಡ್ ಇನೋವೇಷನ್. ಸೊ ಇದರಲ್ಲಿ ನಿಮಗೂ ಮೇಜರ್ ಫೋಕಸ್ ಯಾವುದ್ರ ಮೇಲೆ ಇರಬೇಕು ಅಂತ ಅಂದರೆ ಫಸ್ಟ್ ಯೂನಿಟ್. ಸೊ ಫಸ್ಟ್ ಯೂನಿಟಲ್ಲಿ ನಿಮಗೆ ಆಲ್ಮೋಸ್ಟ್ ಮೆಜಾರಿಟಿ ಕ್ವಶನ್ಸ್ ಕವರ್ ಆಗ್ತಾ ಹೋಗುತ್ತೆ. ಅದಾದಮೇಲೆ ನೀವು ಲಾಸ್ಟ್ ಚಾಪ್ಟರ್ ನಿಮ್ಗೆ ಹೇಗಿದ್ರೂ ಗೊತ್ತಿರುತ್ತೆ. ಸೊ ನೋ ನೀಡ್ ಟು ವರಿ ಅಬೌಟ್ ದ ಲಾಸ್ಟ್ ಚಾಪ್ಟರ್. ಸೊ ಇನ್ನು ಮಿಕ್ಕಿರೋದು ಮಧ್ಯದ 3 ಚಾಪ್ಟರ್. ಸೊ 3 ಚಾಪ್ಟರಲ್ಲಿ ಲೆಂಡಿಂಗ್ ಆಪರೇಷನ್ಸು ಕೂಡ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ಯಾಕಂದರೆ ಹೌಸಿಂಗು, ಎಜುಕೇಷನ್, ವೆಹಿಕಲ್, ಸೊ ಇವೆಲ್ಲ ನಿಮ್ಗೆ ಗೊತ್ತೇ ಇರುತ್ತೆ. ನೆಕ್ಸ್ಟು ಪೇಯಿಂಗ್ ಬ್ಯಾಂಕರ್ ಆ್ಯಂಡ್ ಕಲೆಕ್ಟಿಂಗ್ ಬ್ಯಾಂಕರ್, ಯಾರು ಕಲೆಕ್ಟ್ ಮಾಡ್ತಾರೆ, ಯಾರು ಪೇ ಮಾಡ್ತಿದ್ದಾರೆ. ಸೊ ಇವೆರಡನ್ನ ಕೂಡ ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ಸ್ ತೊಗೊಂಡು ನೀವು ಅರ್ಥ ಮಾಡ್ಕೊಂಡ್ರಿ ಅಂತ ಅಂದರೆ ಸೊ ಯುವರ್ ಬ್ಯಾಂಕಿಂಗ್ ಆಪರೇಷನ್ಸ್ ಆ್ಯಂಡ್ ಇನೋವೇಷನ್ಸ್ ಈಸ್ ವೆಲ್ ಆ್ಯಂಡ್ ಗುಡ್ ಫೈನ್. ದಟ್ ಕ್ಯಾನ್ ಬಿ ಪಾಸ್ ಅಲ್ಲ, 70ಗೆ ಯು ಕ್ಯಾನ್ ಸ್ಕೋರ್ ಅಪ್ ಟು 60 marks without any much preparation for this subject. So that's why only I have chosen a separate topic as this. Okay, so all the best, do well, prepare well, and then do well. Okay, thank you, bye.